ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಶಾರದನ್ನ ಅಂದರೆ ಹೇಗೆ ಅಂದರೆ ಒಬ್ಬ ರೌಡಿನ ಕರೆಸಿರ್ತಾರೆ ಅಂಜು ಮತ್ತು ಅವರ ಅಮ್ಮ ದೇವಿಯನಿ. ಈ ಎಲ್ಲ ಮನಸ್ಸು ಬೇರೆ ಬೇರೆ ಕಡೆ ಡೈವರ್ಟ್ ಆದಾಗ ಶಾರದನ ಕಾರಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ಬಿಟ್ಟು ಅವನ್ನ ಕೂಕ್ಕೊಂಡು ಓಡೋಗಂಗೆ ಮಾಡ್ಕೊಂಡಿದ್ದಾರೆ. ಅವನು ಇವಳಿಗೆ ಗೊತ್ತಿದೆ ಅನಿಸುತ್ತೆ, ಅದಕ್ಕೇ ಇವಳು ಅವನನ್ನು ಕೂಕ್ಕೊಂಡು ಓಡ್ತಾ ಇದ್ದಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಅಜಿತ ಅಲ್ಲಿಗೆ ಬರ್ತಾನೆ. ಬಂದು ನೋಡಿದ ತಕ್ಷಣ ಅತ್ತೆ 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 ಶಾರದತ್ತೆ ಶಾರದತ್ತೆ ಅಂತ ಕೂಗ್ತಾನೆ. ಆವಾಗ ಅಲ್ಲಿ 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 ಅವನು ಅಲ್ಲಿ ಅಲ್ಲಿ ಅಂತಾಳೆ. ಅಜಿತಾಗೆ ಅದು ಯಾರು ಹೋದ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ಅವ್ನು ನೋಡಲೂ ಇಲ್ಲ, ಅವನಿಗೆ ಗೊತ್ತಾಗಲೂ ಇಲ್ಲ, ಅತ್ತೆದೇ ಆಗೋಗಿತ್ತು ಅವನಿಗೆ. ಹಾಗಾಗಿ ಏನತ್ತೆ ಏನಾಯ್ತತ್ತೆ ಅಂತಾನೆ. ಅಷ್ಟೊಂದು ಸೆಕ್ಯೂರಿಟಿ ಅಲ್ಲಿಗೆ ಓಡಿ ಬರ್ತಾನೆ. ಸೆಕ್ಯೂರಿಟಿ ಬಂದು ಎಲ್ಲೋಗಿದ್ದೆ ನೀನು ಅಂತ ಸೆಕ್ಯೂರಿಟಿ ಬೈತಾನೆ. ಹಾಲು ತರ್ಸೋಕ್ಕೆ ಕಳಿಸಿದ್ರು ಮೇಡಮ್ ಅಂತ ಹೇಳ್ತಾನೆ. ಯಾರು ಕಳಿಸಿದ್ರು? ಅಂಜು ಮೇಡಮ್. ಸರಿ ಅಂತ ಹೇಳ್ಬಿಟ್ಟು ಬಾ ಅಂತೇಳಿ ಅಲ್ಲಿ ಅತ್ತೆನೂ ಕರ್ಕೊಂಡು ಒಳಗೋಗ್ತಾನೆ. ಅಲ್ಲಿ ಅಂಜು 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 ಅಂತ ಕೂಗ್ಕೊಂಡು ಹೋಗ್ತಾನೆ. ಆವಾಗ ಗೊತ್ತಾಗ್ಬಿಡುತ್ತೆ, ನಡಿಗೆ ನಿಂತ್ಕೋತಾರೆ ಎಲ್ಲರೂ. ಆಮೇಲೆ ಏನಾಯಿತು ಅಂತ ಕೇಳಿದಾಗ ಶಾರದತ್ತೆ ಅಲ್ಲಿ ಯಾರೋ ಕಾರಿಂದ ಓಡೋಗ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲ ಒಳಗಡೆ ಕೂತಿದ್ದೀರಲ್ಲ ಮಾತಾಡಿಕೊಂಡು, ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಏನಕ್ಕೆ ಅಂಜು ಸೆಕ್ಯೂರಿಟಿನ ಕಳಿಸ್ತೆ ನೀನು ಹಾಲು ತರಕ್ಕೆ ಅಂತ ಕೇಳ್ತಾನೆ. ಹಾಲು ಖಾಲಿಯಾಗಿತ್ತು ಅದಕ್ಕೆ ಅಂತ ಹೇಳ್ತಾಳೆ. ಹಾಲು ಖಾಲಿ ಆದರೆ ಅಲ್ಲಿ ಗಂಗಕ್ಕ ಇರಲಿಲ್ವ, ಅವ್ರನ್ನ ಕಳಿಸ್ಬೇಕಾಗಿತ್ತು. ಅದು ಬಿಟ್ಟು ಸೆಕ್ಯೂರಿಟಿನ ಹೇಗೆ ಕಳಿಸ್ತೆ ನೀನು ಅಂಥೇಳಿ ಬೈತಾನೆ. ಆಮೇಲೆ ಶಾಂತಿನೂ ಕೂಡ ಏನಾಯಿತು, ಯಾಕಮ್ಮ ಹೋದೆ ನೀನಲ್ಲಿ ಅಂತ ಹೇಳ್ತಾಳೆ. ಆಮೇಲೆ ಹಿಂಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಕರೆಕ್ಟಾಗಿ ಅವರ ಅಮ್ಮ ಕಮಲಮ್ಮ ಅವಮ್ಮ ನನ್ನ ಮಗಳಿಗೆ ಏನಾಯಿತೋ ಏನೋ, ನನ್ನ ಮಗಳನ್ನ ನೋಡಬೇಕಾಗಿತ್ತು ಅಂತ ಅವಳಿಗೆ ಸಮಾಧಾನ ಮಾಡೋದ್ರಲ್ಲಿ ಎಲ್ಲ ಸೀರಿಯಸ್ ಆಗಿ ಹೋಗಿರ್ತಾರೆ. ಏಕೆ ಅಂತಂದರೆ ಭೂಮಿಗೆ ಏನಾಗಿದೆಯೋ ಏನೋ ಅಂತ ಇವಮ್ಮ ಬಂಡ ಹೊಡೆಯೋದಕ್ಕೆ ಏನಾಗಿರ್ಬೋದು ಅಂತೇಳಿ ಅಲ್ಲಿ ಸಮಾಧಾನವಾಗಿರ್ತಾರೆ. ಅಷ್ಟೊತ್ತಿಗೆ ಅಜಿತ ಕೂಕ್ಕೊಂಡು ಬಂದಿದ್ದಕ್ಕೂ ಈ ಅಂಜು ಗಾಬರಿಯಾಗಿ ನೋಡ್ತಾ ಇರ್ತಾಳೆ. ತಪ್ಪು ಇವಳದೆಲ್ಲ ಮಾಡಿರ್ತಾಳಲ್ಲ, ಫಸ್ಟ್ ಅಟೆಂಪ್ಟ್ ಇವಳ್ದು. ಈಗೇನೆ ಇವರು ಅಮ್ಮ ಮಗಳು ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ಕೊನೆಗೆ ಇವಳಿಗೂ ಮನೆ ಇಲ್ದಂಗೆ ಮಾಡ್ಕೋತಾಳೆ ಅಂತ ಕಾಣುತ್ತೆ. ಹೀಗೆ ಭೂಮಿ ಮೇಲೆ ಚಾಡಿ ಹೇಳಿದ್ಲು. ಇವಾಗಲೇ ಶಾರದಮ್ಮನ ಕಳ್ಸೋಕ್ಕೆ ಓಡಾಡ್ತಿದ್ದಾಳೆ. ಈ ರೀತಿ ಇವಳು ಇಂಟೆನ್ಷನ್ ಇದೆ. ಹಂಗಾಗಿ ಇವಳು ಎಲ್ಲ ವಿಷಯದಲ್ಲೂ ಇದೇ ರೀತಿ ಎಡ್ವರ್ಟ್ ಮಾಡಿಕೊಂಡು ಕೊನೆಗೆ ಏನು ಇಲ್ದಂಗೆ ಮರ್ಯಾದೆ ಕಳ್ಕೊತಾಳೆ. ಇದಾಗಿರುತ್ತೆ. ಅಜ್ಜಿ ಕೂಡ ಇಲ್ಲೇ ಇದ್ದಲ್ಲ ಶಾರದಾ, ಯಾಕೆ ಎದ್ದೋದೆ ಅಂತ ಅಜ್ಜಿ ಕೂಡ ಕೇಳುತ್ತೆ. ನಾವು ಈ ಕಡೆ ಮಾತಾಡ್ತಿದ್ವಿ, ನೀನು ಅಷ್ಟು ಬೇಗ ಎದ್ದೋಗಿದೆಯಲ್ಲ ಅಂತೇಳಿ. ಅವಳಿಗೆ ಮತ್ತೇನು ಹೇಳೋಕ್ಕೆ ಬರ್ತಾ ಇಲ್ಲ. ಅವನು ಯಾರು, ಯಾಕೆ ಬಂದ ಅಂತ ಹೇಳೋಕ್ಕೆ ಬರ್ತಾ ಇಲ್ಲ. ಸಂಗೀತ ಕೂಡ ಕೇಳ್ತಾ ಇದ್ದಾಳೆ, ಯಾಕೆ ಶಾರದಾ ಇಲ್ಲೇ ಕೂತಿದ್ದಲ್ಲ, ಹೆಂಗೆ ಎದ್ದೋದೆ ನೀನು ಅಂತೇಳಿ. ಅದನ್ನು ಕೂಡ ಹೇಳೋಕ್ಕೆ ಬರ್ತಾ ಇಲ್ಲ. ಹೆಂಗೋ ಅವಳ ಪಾಡಿಗೆ ಅವಳು ಇರಲಿ, ತಮ್ಮಂಗೆ ಒಂದು ಏನು ಹೆಂಡ್ತಿಯಾಗಿರ್ತಾಳೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಆದರೆ ಇವಳದು ಆ ಥರ ಒಂದು ಕಾರಲ್ಲಿ ಯಾರೋ ಹೋಗ್ತಿದ್ದಾರೆ ಅಂದರೆ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇದು ದೇವಿಯನಿಗೆ ಮತ್ತು ಅಂಜುಗೆ ಇಬ್ಬರಿಗೂ ಗೊತ್ತಿರುತ್ತೆ. ಈ ಐಡಿಯಾ ಗೊತ್ತಿದ್ದೇ ಮಾಡಿರ್ತಾರೆ. ಅದೇ ರೀತಿ ಕಳಿಸ್ಬಿಟ್ಟು ಅವಳನ್ನ ಎಲ್ಲರೂ ಆಕ್ಸಿಡೆಂಟ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇವ್ರದ್ದು ಇರುತ್ತೆ. ಹಾಗಾಗಿ ಇವ್ರು ಕಳಿಸಿರ್ತಾರೆ. ಆಮೇಲೆ ಏನು ಗೊತ್ತಿಲ್ಲ ಅನ್ನಂಗೆ ಇವ್ರು ನಾಟಕ ಆಡ್ತಾರೆ. ಸ್ವಲ್ಪನೂ ಯೋಚನೆ ಮಾಡೋ ಕಾಮನ್ ಸೆನ್ಸ್ ಇಲ್ಲ. ಹಂಗಾಗಿ ಪಾಪ ಅವಳು ಇಕ್ಕಟ್ಟು ಸಿಕ್ಕಾಕೊಂಡಿದ್ದಾಳೆ. ಈಗ ಅಂಜು ಅವನು 2 ತತ್ಕೆ ಬಾಯಿ ಬಿಡಿಸಿದ್ರು. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅಂತಿದ್ದಕ್ಕೆ ನಮ್ಮಮ್ಮ ಅಂತ ಹೇಳಿದ್ಲು. ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ಅಜಿತ್ಗೆ ಅನುಮಾನ ಬಂದಿದೆ, ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂತೇಳಿ. ಮತ್ತೆ ಆದರೂ ತೋರ್ಪಡಿಸ್ಕೊಳ್ಳಲ್ಲ. ಸರಿ ಅಂತೇಳ್ಬಿಟ್ಟು ಸಮಾಧಾನ ಮಾಡಿ ಅಲ್ಲಿಂದ ಅವನು ಹೋಗ್ತಾನೆ ಫ್ರೆಶ್ ಅಪ್ ಆಗೋಕ್ಕೆ. ಆಮೇಲೆ ಭೂಮಿ ಎಲ್ಲಿ ಅಂತ ಸಂಗೀತ ಕೇಳ್ತಾಳೆ. ಆಮೇಲೆ ಕಮಲಮ್ಮ ಕೇಳ್ತಾಳೆ, ಭೂಮಿ ಹೇಗಿದ್ದಾಳೆ ಅಳಿಯಂದ್ರೆ ಅಂತ. ಅದಕ್ಕೆ ಇಲ್ಲ ಬಂದೇ ಬಿಡ್ತಾರೆ. ಈಗ ಕರ್ಕೊಬರ್ತಾರೆ
ಶರಣ್ಮಮ್ಮ ಮತ್ತು ಎಲ್ಲ ಕರ್ಕೊಂಬರ್ತಾರೆ ಇವಾಗ ಅಂತ ಹೇಳ್ತಾನೆ. ಆದರೆ ಶಾರದತ್ತೆದೇ ಅವನಿಗೆ ತಲೆ ಕೊರಿತಾ ಇರುತ್ತೆ. ಯಾಕೆ ಶಾರದತ್ತೆ ಎಲ್ಲರೂ ಇಲ್ಲಿರುವಾಗ ಅವ್ರು ಯಾಕೆ ಹೋದರು, ಅವನು ಓದೋನು ಯಾರು ಕಾರಲ್ಲಿ ಅನ್ನೋದೇ ಅವನದು ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವನು ಯೋಚನೆ ಮಾಡ್ತಿರ್ತಾನೆ ಅಜಿತ್ತು. ಆವಾಗ ಇವ್ರು ಕೇಳ್ತಾರೆ, ಈಗ ಬರ್ತಾರೆ ಅಂತ ಹೇಳ್ತಾರೆ. ಹಂಗಂತ ಮಾತಾಡೋ ಅಷ್ಟೊತ್ತಿಗೆ ಕಾರು ಆರನ್ ಆಗುತ್ತೆ. ಆಮೇಲೆಲ್ಲ ಆಚೆಗೆ ಹೋಗಬೇಕು. ಆಚೆಗೆ ಹೋಗುವಾಗ ಅವರಿಬ್ಬರು ಇವರಿಬ್ಬರು ಮತ್ತು ಇನ್ನೊಂದು ಕೇಸ್ ಇರುತ್ತೆ. ಒಟ್ಟಿಗೆ 6 ಜನ ಅವರು ಇರ್ತಾರೆ. ಹೀಗೆ ಎಲ್ಲರೂ ಬಂದಿರುತ್ತಾರೆ. ತೊಂದರೆ ಏನೂ ಆಗದೆ ಇರೋ ರೀತಿ. ಅಜ್ಜಿತ ಕೂಗಾಡ್ತಾ ಇರ್ತಾನಲ್ವ, ಈಗೇನೂ ಆಗಿಲ್ವಲ್ಲ ಬಿಡೋ ಅಜ್ಜಿತ, ಸರಿ ಕಣೋ, ಇನ್ಮೇಲೆ ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ ಅಂತ ಸಂಗೀತ ಕೂಡ ಹೇಳ್ತಾಳೆ. ಸಂಗೀತ ಹೇಳಿದ್ರೂ ಅವನಿಗೆ ನಂಬಿಕೆನೇ ಸಾಲದಾಗ್ಬಿಟ್ಟಿದೆ. ಅಷ್ಟು ದೂರ ಕಾಂಪೌಂಡಿಂದ ಆಚೆ ಹೋಗಿದ್ದಾರೆ ಶಾರದತ್ತೆ ಅಂದರೆ ಇನ್ನೆಷ್ಟು ಮಟ್ಟಿಗೆ ನೀವೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಮನೆ ತುಂಬ ಜನ ಇದ್ದೀರಾ, ಯಾರೂ ಅವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ವಲ್ಲ. ಶರಣ್ಮಮ್ಮ ಈಗ ಒಂಚೂರು ಖುಷಿಯಾಗಿದ್ದಾರೆ. ಇನ್ನು ಅತ್ತೆ ಕೂಡ ಹೋಗ್ಬಿಟ್ರೆ ಅವ್ರು ಫುಲ್ಲು ನರುಷಾಗಿ ಹೋಗ್ಬಿಡ್ತಾರೆ, ಮತ್ತು ಚಿಂತೆಗೆ ಈಡಾಗ್ತಾರೆ. ನಿಮಗೆ ಬುದ್ಧಿನೇ ಇಲ್ವಲ್ಲ ಸ್ವಲ್ಪನೂ ಅಂತ ಬೈತಾನೆ. ಆಮೇಲೆ ಕಾರ್ ಆರನ ಇರುತ್ತೆ, ಭೂಮಿ ಬಂದಿಯಾಳೆ ಅಂತೇಳ್ಬಿಟ್ಟು ಎಲ್ಲ ಬುಳು ಅಂತ ಹೋಗ್ಬಿಡ್ತಾರೆ. ಇವ್ರ ಅಮ್ಮಮ್ಮಗಳು ಮನೆಗಳ ಕೆಲಸ ಯಾವುದೋ ಆಗಲಿಲ್ವಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಹೀಗೆ ಇವರು ಮಾಡೋ ಕೆಲಸ ಎಲ್ಲ ಹೀಗೆ ಮಾಡಿಬಿಟ್ಟು ಆಮೇಲೆ ಏನೂ ಗೊತ್ತಿಲ್ಲ ಅಂದರೆ ಒಬ್ಬರ ಮೇಲೊಬ್ರು ಹಾಕ್ಕೊಂಡು ಇದು ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇವನು ಮಾಡ್ತಿರೋದು ಇದೆಲ್ಲ ಸರಿ ಅನ್ನಿಸ್ತೈತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.